ರಾತ್ರಿ ಎಲ್ಲ ಪ್ರಯಾಣ ಮಾಡಿ ರೂಮ್ಗೆ ಹೋಗಿ ಒಂದು 3-4 ಗಂಟೆ ನಿದ್ದೆ ಮಾಡಿ ಈಗ ಸಿಂಗಾಪುರ ನಗರದ ಲಿಟ್ಲ್ ಇಂಡಿಯಾ ಪ್ರದೇಶಕ್ಕೆ ಬಂದಿದ್ದೀವಿ. ಲಿಟ್ಲ್ ಇಂಡಿಯಾ ಇಲ್ಲಿ ಬಾರ್ಡರ್ ಪರೋಟ ಹೋಟೆಲ್ ಇದೆ, ಪಾಕಶಾಲಾ ಇದೆ, ನೀರಜ ಮೆಗಾ ಮಾರ್ಟ್ ಅಂದರೆ ಎಲ್ಲ ಥರ ಸೊಪ್ಪು ತರಕಾರಿ ಸಿಗುತ್ತೆ, ಶ್ರೀ ಮುರುಗನ್ ಫ್ರೂಟ್ ಸ್ಟಾಲ್ ಎಲ್ಲ ಸಿಗುತ್ತೆ. ಈ ಲಿಟ್ಲ್ ಇಂಡಿಯಾದಲ್ಲಿ ಹೆಚ್ಚಾಗಿ ಭಾರತೀಯರು ಇರ್ತಾರೆ. ವಿಶೇಷವಾಗಿ ತಮಿಳುನಾಡಿನಿಂದ ಇಲ್ಲಿಗೆ ಬಂದು ಸೆಟ್ಲಾಗಿರೋರು ತುಂಬ ಜನ ಇದ್ದಾರೆ. ಸಾಮಾನ್ಯವಾಗಿ ಈ ಎಲ್ಲ ಅಂಗಡಿಗಳು ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಫ್ರೂಟ್ಸ್ ಇರ್ಬೋದು, ಹೋಟೆಲ್ಸ್ ಇರ್ಬೋದು ಎಲ್ಲ ಅವರೇ ನಡೆಸ್ತಾರೆ. ಇನ್ನೊಂದು ಈ ಸಿಂಗಾಪುರ್ನಲ್ಲಿ ವಿಶೇಷ ಅಂತಂದರೆ ನೀವು ಸಿಟಿ ತುಂಬ ಇದೇ ಥರ ಫುಟ್ಪಾತ್ ಇದೆ, ಯಾವುದೇ ಜನಜಂಗುಳಿ ಇಲ್ಲದೇ ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ಪೂರ್ತಿ ಸಿಟಿ ಇದೇ ಥರ ಇದೆ, ಕ್ಲೀನಾಗಿದೆ, ಎಲ್ಲೂ ಡಸ್ಟ್ ಇಲ್ಲ, ಕಸ ಇಲ್ಲ. ವಾತಾವರಣ ಕೂಡ ತುಂಬ ಸುಂದರವಾಗಿದೆ, ಸ್ವಚ್ಛವಾಗಿದೆ. ಇಂಡಿಯಾದಲ್ಲಿ ಇರುವಂತೆಯೇ ತರಕಾರಿ ಮತ್ತು ಹಣ್ಣುಗಳ ಅಂಗಡಿ ಇಲ್ಲಿ ಕಾಣಬಹುದು. ದರ ಮಾತ್ರ ಇಂಡಿಯಾದಲ್ಲಿ ಎಸ್ಪೆಷಲಿ ಬೆಂಗಳೂರಲ್ಲಿರೋ ದರಕ್ಕಿಂತ 10 ಪಟ್ಟು ಇಲ್ಲಿ ಜಾಸ್ತಿ ಇರುತ್ತೆ. ಮತ್ತು ದೇವಸ್ಥಾನ ಕೂಡ ಹಾಗೆಯೇ ನಮ್ಮ ಇಂಡಿಯಾದಲ್ಲಿ ಇರುವಂತಹ ಥರನೇ ದೇವಸ್ಥಾನ ಇಲ್ಲಿ ಉಂಟು. ಈಗ ನೀವು ನೋಡ್ತಾ ಇರೋದು ಶ್ರೀನಿವಾಸ ದೇವಸ್ಥಾನ. ಸಿಂಗಾಪುರ್ ಅನ್ನೋದು ಒಂದು ಚಿಕ್ಕ ದೇಶ. ಸಿಂಗಾಪುರ್ ಸಿಟಿ ಕೂಡ ಚಿಕ್ಕ ಸಿಟಿ. ಉದಾಹರಣೆಗೆ ಸಿಂಗಾಪುರ್ ಸಿಟಿ ಎಷ್ಟಿದೆ ಅಂತ ಕಂಪೇರ್ ಮಾಡೋದಾದರೆ ನಮ್ಮ ಬ್ಯಾಂಗ್ಳೂರಷ್ಟು ಇದೆ. ಇದರ ಜೊತೆಗೆ ಹಲವಾರು ದ್ವೀಪಗಳಿದೆ. ಇದು ಒಂದು ದೇಶ, ಸುಂದರವಾದ ದೇಶ. ಈ ಲಿಟ್ಲ್ ಇಂಡಿಯಾ ಅನ್ನೋದು ಒಂದು ಎಕ್ಸ್ಟೆನ್ಷನ್. ಬೆಂಗಳೂರಿನಲ್ಲಿ ಮಲ್ಲೇಶ್ವರಂ ಯಾವ ಥರ ಇದೆಯೋ ಆ ಥರ ಇದು ಲಿಟ್ಲ್ ಇಂಡಿಯಾ ಅನ್ನೋದು ಒಂದು ಎಕ್ಸ್ಟೆನ್ಷನ್. ಇಲ್ಲಿ 80% ಭಾರತೀಯರೇ ಇರ್ತಾರೆ. ಅದರಲ್ಲಿ ಹೆಚ್ಚಾಗಿ ತಮಿಳ್ನಾಡಿನಿಂದ ಬಂದು ಇಲ್ಲಿ ನೆಲೆಸಿರುವಂಥವ್ರು. ಮುತ್ತಾತನ ಕಾಲದಲ್ಲಿ ಬ್ರಿಟಿಷ್ನವ್ರ ಕಾಲದಿಂದನೂ ಇಲ್ಲಿ ಬಿಸ್ನೆಸ್ಗಾಗಿ ಬಂದಿರೋರು, ಕೆಲಸಕ್ಕಾಗಿ ಬಂದಿರೋರು, ಅವರ ಮೊಮ್ಮಕ್ಕಳು ಮೊಮ್ಮಕ್ಕಳು ಈಗ ಇಲ್ಲಿ ಬೇರೆ ಬೇರೆ ಕೆಲಸದಲ್ಲಿದ್ದಾರೆ, ಬಿಸ್ನೆಸ್ಸಲ್ಲಿದ್ದಾರೆ. ಇಲ್ಲಿ ಲಿಟ್ಲ್ ಇಂಡಿಯಾಗೆ ಬಂದರೆ ನಾವು ಇಂಡಿಯಾದಲ್ಲೇ ಇದೆಯಾ ಅನ್ನೋ ಥರ ಅನುಭವ ಆಗುತ್ತೆ. ಯಾಕೆಂದರೆ ಎಲ್ಲರೂ ಹಿಂದಿ ಮಾತಾಡ್ತಾರೆ, ಇಂಗ್ಲೀಷ್ ಮಾತಾಡ್ತಾರೆ, ಸುಮಾರು ಜನ ಕನ್ನಡನೂ ಮಾತಾಡ್ತಾರೆ. ಹಾಗಾಗಿ ನಮಗೆ ನಾವು ಭಾರತ ದೇಶದಲ್ಲೇ ಇದ್ದೀವೇನೋ ಅನ್ನೋವಷ್ಟು, ಅದು ಕರ್ನಾಟಕದಲ್ಲಿ ಇದ್ದೀವೇನೋ ಅನ್ನೋವಷ್ಟು ನಮಗೆ ಅನುಭವ ಆಗುತ್ತೆ. ಇದು ಮುಸ್ತಫಾ ಸೆಂಟರ್. ಇಲ್ಲಿ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗಳು, ವಾಚ್ಗಳು, ಇನ್ನಿತರೆ ಹಲವಾರು ಸಾಮಗ್ರಿಗಳು ಮಾರಾಟ ಮಾಡಲಾಗುತ್ತೆ. ಮತ್ತು ಇದು ಸಿಂಗಾಪುರ್ ಸಿಟಿಯ ಕೇಂದ್ರ ಬಿಂದು ಮಧ್ಯದಲ್ಲಿದೆ. ಸೊ ಇಲ್ಲಿಂದ ನಾವು ಸಿಂಗಾಪುರ ಪೂರ್ಣವಾಗಿ ನಡೆದುಕೊಂಡೇ ನೋಡೋವಂಥ ವ್ಯವಸ್ಥೆ ಕೂಡ ಇಲ್ಲಿದೆ. ಅದರಲ್ಲಿ ವಿಶೇಷವಾಗಿ ಲಿಟ್ಲ್ ಇಂಡಿಯಾನ ಯಾವುದೇ ವಾಹನದ ಸಹಾಯ ಇಲ್ಲದೇ ನಾವು ನಡೆದುಕೊಂಡೇ ಫುಟ್ಪಾತಲ್ಲಿ ಪೂರ್ಣ ಲಿಟ್ಲ್ ಇಂಡಿಯಾನ ನಾವು ಓಡಾಡಿಕೊಂಡು ಬರಬಹುದು. ಈಗ ಮಧ್ಯಾಹ್ನ 2-1/4 ಗಂಟೆ ಊಟ ಮಾಡಬೇಕು. ರಿಲೇಟಿವ್ಸ್ ಮತ್ತು ಫ್ರೆಂಡ್ಸ್ಗಳೆಲ್ಲ ಹೇಳಿದ್ರು
ಇಲ್ಲಿ ಲಿಟ್ಲ್ ಇಂಡಿಯಾದಲ್ಲಿ ಕೋಮಲ್ ವಿಲಾಸ್ ಹೋಟೆಲ್. ಇಲ್ಲಿ ಇಂಡಿಯನ್ ಊಟ ತುಂಬ ಚೆನ್ನಾಗಿರುತ್ತೆ, ಅನ್ಲಿಮಿಟೆಡ್ ಅಂತ ರೆಕಮೆಂಡ್ ಮಾಡಿದ್ದಕ್ಕೆ ನಾವೀಗ ಊಟಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಊಟ ಮಾಡಿ ಆದಮೇಲೆ ನಮ್ಮ ಪ್ರಯಾಣ ಮತ್ತು ಮೊದಲ ದಿನದ ಪ್ರಯಾಣ ಮುಂದುವರಿಸ್ತೀವಿ. ಇವತ್ತು ಸಾಯಂಕಾಲ 6 ಗಂಟೆಗೆ ನೈಟ್ ಸಫಾರಿ ಇದೆ, ಅಲ್ಲಿಗೆ ಹೋಗ್ತೀವಿ. ಅದರ ಮಧ್ಯದಲ್ಲಿ ಮತ್ತು ನಗರ ವೀಕ್ಷಣೆಯನ್ನು ಮಾಡ್ತೀವಿ. ಇದು ಫುಲ್ ಸೌತ್ ಇಂಡಿಯನ್ ಮೀಲ್ಸು. ಇನ್ನು ಪೂರಿ ಕೊಡಬೇಕು, ಕೊಟ್ಟಿಲ್ಲ. ಇದು ಚಪಾತಿ ಮೀಲ್ಸು, ಇದು ಫುಲ್ ಮೀಲ್ಸ್ ಚಪಾತಿ. ಇದು ಪೂರಿ, ರವೆ ದೋಸೆ, ಇದೆಲ್ಲ ಅನ್ಲಿಮಿಟೆಡ್ ಫುಲ್ ಮೀಲ್. ಸೋರೆಕಾಯಿ ಇದು ಇದೆ. ನನ್ನ ಮುಂದಿನ ವಿಡಿಯೋಗಳನ್ನು ತಪ್ಪದೇ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಬಟನನ್ನು ಒತ್ತಿ. ತಪ್ಪದೇ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ಸಬ್ಸ್ಕ್ರೈಬ್ ಬಟನನ್ನು ದಯವಿಟ್ಟು ಒತ್ತಿ. ಧನ್ಯವಾದಗಳು.